ಸಮಾಜದ ದೇವಾಂಗ ಧಾಮದಲ್ಲಿ ದೇವರ ದಾಸಿಮಯ್ಯ ಜಯಂತಿಯನ್ನು ಶ್ರೀರಾಮನವಮಿಯೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡಿದ್ದೀವಿ. ಆಸಕ್ತಿಯಿಂದ ಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡತಕ್ಕಂಥದ್ದು. ಇವತ್ತಿನ ಕಾರ್ಯಕ್ರಮವನ್ನು ಜನ ಬಂದು ಈಗಾಗಲೇ ಶುಭ ಕೋರಿ ಹೋಗಿದ್ದಾರೆ. ನಮ್ಮ ಇಲ್ಲಿ ಉತ್ತರಳ್ಳಿಯ ವಿಜಯ್ ಕುಮಾರ್ ಇದ್ದರು, ಸ್ಥಳೀಯ MLA ಅವರು ಕೂಡ ಬಂದಿದ್ದರು, ಎಂ ಕೃಷ್ಣಪ್ಪನವರು. ಈ ಥರ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಇದಕ್ಕೆ ನಮ್ಮ ಸೇವಾ ಸಮಾಜದ ನಿರ್ದೇಶಕರಿಗೆ ಆಭಾರಿಯಾಗಿರ್ತೇನೆ. ಅಕ್ಕಪಕ್ಕದ ಎಲ್ಲ ನಮ್ಮ ಬಂಧು ಬಾಂಧವರಿಗೆ ಆಭಾರಿಯಾಗಿರ್ತೇವೆ. ಸೇವಾ ಸಮಾಜವು ಆಭಾರಿಯಾಗಿದೆ. ದೇವಾಂಗ ದೇವರ ದಾಸಿಮಯ್ಯ ಆಗಿರ್ತಕ್ಕಂಥವರು ಇನ್ನು ಮುಂದೆ ದೇವಾಂಗ ದೇವರ ದಾಸಿಮಯ್ಯ ಅನ್ನುವಂತಹ ಪ್ರತಿಯೊಂದು ಮಾತನ್ನ ಎಲ್ಲ ಕಡೆ ಹೇಳಬೇಕು. ಏನು ದೇವಾಂಗ ದೇವರ ದಾಸಿಮಯ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ದೇವರ ದಾಸಿಮಯ್ಯನವರು ನಮ್ಮ ದೇವಾಂಗ ಸಮಾಜಕ್ಕೆ ಸೇರಿದರೂ ಕೂಡ ಅವರನ್ನ ಬೇರೆಯವರು ಹೈಜಾಕ್ ಮಾಡೋದು ಅಥವಾ ಎತ್ಕೊಂಡು ಹೋಗುವಂಥ ಕೆಲಸಗಳು ವ್ಯವಸ್ಥಿತವಾಗಿ ನಡೆಯುತ್ತಿದೆ. ನಮ್ಮ ನೇಕಾರಿಕೆಯಲ್ಲಿ ಇರತಕ್ಕಂಥ ಉಪಜಾತಿಗಳ ಅಲ್ಲದೇ ಇದ್ದರೂ ಬೇರೆ ಸಮಾಜದವರು ದೇವರ ದಾಸಿಮಯ್ಯನವರನ್ನ ದೇವರು ಅನ್ನೋ ಪದವನ್ನು ತೆಗಿಬೇಕು ಅಂತ ಎಷ್ಟೋ ಪ್ರಯತ್ನಗಳ ಹಿನ್ನೆಲೆಯಲ್ಲಿ ಸಮಾಜದ ಎಲ್ಲ ಪ್ರಮುಖರು ಕೂಡ ನಮ್ಮ ದೇವರ ದಾಸಿಮಯ್ಯನನ್ನ ದೇವಾಂಗದವನನ್ನಾಗೆ ಇಟ್ಕೊಳ್ಬೇಕು ಅನ್ನುವಂಥ ಒಮ್ಮತದ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅಭಿಯಾನವನ್ನು ಮಾಡಬೇಕು ಅಂತ ಇದ್ದಾರೆ. ಇವತ್ತಲ್ಲ ನಾಳೆ ನಿಮ್ಮ ಬಾಗಿಲಿಗೆ ಬರ್ತದೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಈಗ ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇರುವಂತಹ ಕೆಲವು ಭಾವಚಿತ್ರಗಳಲ್ಲಿ ನಾವು ತಾತ ಮುತ್ತಾತರು ಆಗಿನ ಕಾಲದಿಂದ ಹಾಕೊಂಡು ಬಂದಿದ್ದಂತಹ ಜನವಾರವನ್ನೇ ತೆಗೆದುಬಿಟ್ಟು ದೇವರ ದಾಸಿಮಯ್ಯನ ಚಿತ್ರಣವನ್ನು ಮುದ್ರಣ ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು, ಹುನ್ನಾರ ಏನು ಅನ್ನುವಂಥದ್ದನ್ನು ತಾವೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದುವರೆಗೂ ನಾವು ಮಾಡ್ಕೊಂಬಂದಂಗೆ ದೇವಾಂಗ ದೇವರ ದಾಸಿಮಯ್ಯ ಅನ್ನುವಂಥ ಹೆಸರನ್ನ ಪದೇ ಪದೇ ರಿಪೀಟ್ ಮಾಡಿ ಇನ್ನು ಮುಂದಿನ ಹೋರಾಟಗಳಾಗಿರ್ಬೋದು ಯಾವುದಕ್ಕೆ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾ, ಒಂದು ಕಳಕಳಿಯನ್ನು ಮನವಿ ಮಾಡ್ತಾ, ಎಲ್ಲರೂ ಜೊತೆನಲ್ಲಿರಬೇಕು ಅಂತ ಹೇಳ್ತಾ, ಇದು ನನ್ನ ಒಬ್ಬಂದಲ್ಲ, ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಂಗ ಸಮುದಾಯದವರ ಒಕ್ಕರಿನ ಧ್ವನಿಯನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಹೇಳಿ, ಜೈ ದೇವಾಂಗ, ಜೈ ದೇವಾಂಗ, ಜೈ ದೇವಾಂಗ, ಜೈ ದೇವಾಂಗ ದೇವರ ಮಹರ್ಷಿ, ಜೈ ದೇವಾಂಗ ದೇವರ ಮಹರ್ಷಿ. ಉಮಾಶಂಕರ್ ಮತ್ತು ಅವ್ರ ಕುಟುಂಬದವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ಭಕ್ತರ ಪರವಾಗಿ, ನಮ್ಮ ತುರುವೇಕೆರೆ ದೇವಾಂಗ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೈ ಜಿ. ಕಲಾಕ್ಷೇತ್ರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 29 ಇಲ್ಲಿ ದೇವಾಂಗ ಧಾಮದಲ್ಲಿ ದೇವಲಿಂಗ ಸೇವಾ ಸಮಾಜದ ವತಿಯಿಂದ ಮಾಡಿದ್ದೀವಿ. ಅದ್ರ ಜೊತೆ ರಾಮನವಮಿ ಬಂದಿದ್ದರಿಂದ ಅದು ಡಬಲ್ ಹಬ್ಬ. ನಮಗೆ ಭಾಳ ಖುಷಿಯಾಗಿ ನಾವು ದಾಸಿಮಯ್ಯ ಜಯಂತಿನ ಆಚರಣೆ ಮಾಡೋದು. ಅದು ವಿಶೇಷವಾಗಿ ಆಚರಣೆ ಮಾಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ವೀಣಾವಾದನೆ, ಭರತನಾಟ್ಯ, ದೇವರ ದಾಸಿಮಯ್ಯಗೆ ಚರ್ಚೆ, ಗಣ್ಯರಿಗೆ ಸನ್ಮಾನ, ಈ ಥರ ಎಲ್ಲದನ್ನು ಸೇರಿಸಿ ನಾವು ಚೆನ್ನಾಗಿ ಮಾಡಿದ್ದೀವಿ. ಇವತ್ತು ಭಾಳ ಖುಷಿಯಾಗಿದೆ ನಮಗೆಲ್ಲರಿಗೂ. ಹಬ್ಬದ ವಾತಾವರಣ ಇದೆ ಇವತ್ತು. ಸೇವಾ ಸಮಾಜ ಮಹಿಳಾ ನಿರ್ದೇಶಕರಿಗೂ ಕರೆದು ಗೌರವ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಖುಷಿ ನಮಗೆಲ್ಲ. ಯಾಕೆ ಅಂತಂದರೆ ದೇವಾಂಗ ಸೇವಾ ಸಮಾಜ ಅಟ್ಲೀಸ್ಟ್ ಕೆಲಸ ಮಾಡ್ತಾ ಇದೆ ಅಂತ ಅವರಾರು ಗುರುತಿಸಿದ್ದಾರೆ. ಈಗ ನಾವು ಒಗ್ಗೂಡ್ಸ್ ಮಾಡಬೇಕು ಅಂದರೆ ಡಿಸೆಂಬರ್ 7ನೇ ತಾರೀಕು ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ವು. ಆ ಮೀಟಿಂಗಲ್ಲಿ ಒಳ್ಳೆ ತೀರ್ಮಾನ ಮಾಡಿದ್ವು. ಇಲ್ಲಿ ಬಂದಿರತಕ್ಕಂಥ ಪ್ರಮುಖರು, ಉದಾಹರಣೆ ನಮ್ಮ MDL ಮತ್ತು ರಮೇಶ್ ಅವರು ಎಲ್ಲ ಸೇರಿ ಏನು ಹೇಳಿದ್ರು, ಬಂದಿರೋದು ಪುರಾಣ, ಇತಿಹಾಸ, ಶಾಸನಗಳು, ರಾಘವಾಂಕ ಕವಿ, ಪ್ರತಿಯೊಂದು ದೇವಸ್ಥಾನಗಳಲ್ಲಿ ದಾಸಿಮಯ್ಯದು, ಮುದನೂರಿನಲ್ಲಿ ಒರಿಜಿನಲ್ ದೇವಸ್ಥಾನ ದಾಸಿಮಯ್ಯದಿರೋದು, ಪ್ರತಿಯೊಂದರಲ್ಲೂ ಕೂಡ ಜನವಾರ ಇದ್ದೇ ಇದೆ. ಹೇಗೆ ಮಾಡಿದ್ರೆ ಗೊತ್ತಿಲ್ಲ, ದಾಸಿಮಯ್ಯನಿಗೆ ಜನವಾರನೇ ಹಾಕಿಲ್ಲ. ನೋಡ್ರಮ್ಮ, ನಾವೆಲ್ಲ ನೋಡಿ ಯಾವಾಗ ಜನವಾರ, ನಾವು ಯಾರು ಜನವಾರ ಇಂದ ಇದ್ದೀವ, ಜನವಾರ ಹಾಕಬೇಕು. ಆ ಥರ ಲಿಂಗು ಕಟ್ಟಿದ್ದಾರೆ. ಲಿಂಗು ಇದೆ ಅಂತ ಕೆಲವರು ನಾರ್ತ್ ಕರ್ನಾಟಕದಲ್ಲಿ ಹೇಳ್ತಾರಂತೆ. ಅದು ನಮಗಿನ್ನೂ ಪಕ್ಕಾ ಗೊತ್ತಿಲ್ಲ. ನಮ್ಗಳಿಗೆ ಗೊತ್ತಿಲ್ಲ. ನಮ್ಮದೇನಿದ್ರು ದೇವಾಂಗ ಸೇವಾ ಸಮಾಜ, ದೇವಾಂಗ ಬಣ ಕೂಡ ನಾವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾರೇ ಬಂದರೂ ನಮ್ಮಲ್ಲಿ ಮುಕ್ತವಾಗಿ ಓಪನ್ ಆಗಿದೆ. ಯಾವುದೇ ಇಂಟರ್ನಲ್ ಯಾವುದೂ ಇಲ್ಲ. ಬೇಕಾದ್ರೆ ಕೇಳಿ ನೋಡಿ ನಮ್ಮ ಡೈರೆಕ್ಟರ್ಸ್ಗಳು.
ಸೇವಾ ಸಮಾಜ ಇದುವರೆಗೂ ಒಗ್ಗಟ್ಟಾಗಿ ಎಲ್ಲ ಸಂಘಗಳಿಗಿಂತ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ದೇವಾಂಗ ಸೇವಾ ಸಮಾಜದ ವತಿಯಿಂದ ಈ ದಿನ ದೇವರ ದಾಸಿಮಯ್ಯ ಜಯಂತಿ ಮತ್ತು ಶ್ರೀರಾಮನವಮಿ ಎರಡೂ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಧ್ಯಕ್ಷ ಹೇಳ್ದಂಗೆ ನಾವು ದೇವಾಂಗ ಜನಾಂಗದ ಎಲ್ಲ ಭಾಗಗಳಿಗೆ ಅಂದರೆ ಸಣ್ಣ ಮಕ್ಕಳಿಂದ ನಮ್ಮ ಜನಾಂಗದಲ್ಲಿ ಯಾರ್ಯಾರು ಬೆಳೀತಾ ಇದ್ದಾರೋ ಯಾವ್ಯಾವ ಪ್ರತಿಭೆಗಳಿದೆಯೋ ಅವ್ರಿಗೆಲ್ರಿಗೂ ನಾವು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇವಾಂಗ ಸಮುದಾಯಗಳು ಎಲ್ಲಿದ್ದಾರೋ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ವಿದ್ಯೆಗೆ ಮಾತ್ರ ಪ್ರೋತ್ಸಾಹ ಕೊಡ್ತಾರೆ, ಇನ್ನು ಕೆಲವರು ಬೇರೆ ಇನ್ಯಾವುದೋ ಉದ್ಯೋಗಕ್ಕೆ ಮಾತ್ರ ಪ್ರೋತ್ಸಾಹ ಕೊಡ್ತಾರೆ. ಆದರೆ ದೇವಾಂಗ ಸೇವಾ ಸಮಾಜ ಎಲ್ಲ ಕ್ಷೇತ್ರಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದೆ. ಇದು ಒಂದು ತಂಡವಾಗಿ ಅಧ್ಯಕ್ಷ ಆದ ಉಮಾಶಂಕರ್ ಮತ್ತು ಉಪಾಧ್ಯಕ್ಷರಾದ ನಮ್ಮ ಚಂದ್ರಕುಮಾರ್ ಅವರು, ನಮ್ಮ ಇಡೀ ತಂಡ ಆಡಳಿತ ಮಂಡಳಿ ಇವರು ಎಲ್ಲರೂ ಯಾವುದೇ ನಮ್ಮಲ್ಲಿ ಏನು ನಾವು ಬರೀ ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ನಿರ್ದೇಶಕರನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತುಂಬ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಬೆಳೀತಾ ಇರೋಂಥ ಪ್ರತಿಭೆಗಳಿಗೆ ಎಲ್ಲ ಕ್ಷೇತ್ರದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟು ಬಂದಿದೆ. ಮುಂದಕ್ಕೂ ನಾವು ಅದೇ ರೀತಿ ಮಾಡ್ತೀವಿ. ಈ ಒಗ್ಗಟ್ಟು ಸದಾ ಇರಲಿ ಅಂತ ನಾನು ಕೇಳ್ತೀನಿ. ಈಗ ನಮ್ಮ ವಸಂತಪುರ ಉತ್ತರಹಳ್ಳಿ ಕ್ಷೇತ್ರದಲ್ಲಿ ವಿಜಯಕುಮಾರ್ ಅವರು ಮುಂಚೂಣಿ ರಾಜಕಾರಣದಲ್ಲಿ ಅವರು ಕಾರ್ಪೊರೇಟರ್ ಆಗುವಂಥ ಎಲ್ಲ ಲಕ್ಷಣಗಳು ನೋಡಿ. ಇವತ್ತು MLA ಕೃಷ್ಣಪ್ಪ ಅವರೇ ಹೇಳಿದ್ರು, ವಿಜಯಕುಮಾರ್ ಅಂತ ವ್ಯಕ್ತಿ ನಮಗೆ ಬೇಕು ಅಂತ ಹೇಳಿದ್ದಾರೆ. ವಿಜಯಕುಮಾರ್ ತುಂಬ ಸಮಾಜ ಸೇವೆ ಜೊತೆಗೆ ರಾಜಕೀಯದಲ್ಲಿ ಅತ್ಯಂತ ಹಣಕ್ಕಿಳಿಯೋದೊಂದೇ ಅಲ್ಲ, ಗೆಲುವು ಶತಸಿದ್ಧ ಅಂತಲೂ ನಾವು ಹೇಳ್ತೀವಿ. ಕಾರಣ ಏನು ಅಂತಂದರೆ ಇಡೀ ದೇವಾಂಗ ಸೇವಾ ಸಮಾಜ ಮತ್ತು ಈ ಜನಾಂಗ ಇಲ್ಲಿರೋ ಈ ಏರಿಯಾ ಅವರ ಎಲ್ಲರೂ ವಿಜಯಕುಮಾರ್ ಪರವಾಗಿ ಇದ್ದಾರೆ. ರಾಜಕೀಯದಲ್ಲಿ ಎಕ್ಸ್ಟ್ರಾ ನುಗ್ಗತ್ತು ಕಲಿಬೇಕು. ನಿಮಗೆ ಯಾವ ರಾಜಕೀಯ ಪಕ್ಷದವರು, ಯಾವ ರಾಜಕೀಯ ಮುಖಂಡರು ನಿಮಗೆ ಸಪೋರ್ಟ್ ಮಾಡಿ ನಿಮ್ಮನ್ನು ಮುಂದೆ ತರೋದಕ್ಕೆ ಮನಸ್ಫೂರ್ತಿ ಹೆಲ್ಪ್ ಮಾಡ್ತಾರೆ, ಅವ್ರ ಜೊತೆ ಇರಿ. ಈಗ ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನ ನೀವು ಸಪೋರ್ಟ್ ಮಾಡಿ ನೀವು ಮುಂದೆ ಬಂದು ಸಮಾಜನ ಕರ್ಕೊಂಡು ಹೋಗುವಂಥ ಕೆಲಸ